ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡುತ್ತಿದೆ. 2023ನೇ ಸಾಲಿನ ವೈದ್ಯಕೀಯ, ದಂತವೈದ್ಯಕೀಯ, ಇಂಜಿನಿಯರಿಂಗ್, ವೆಟರ್ನರಿ, ಕೃಷಿ ವಿಜ್ಞಾನ, ನರ್ಸಿಂಗ್, ಫಾರ್ಮಸಿ ಮುಂತಾದ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಸೀಟು ಹಂಚಿಕೆಗೆ ಅಭ್ಯರ್ಥಿಗಳು ಯಾವ ರೀತಿ ಆಪ್ಷನ್ಸ್ಗಳನ್ನು ಆನ್ಲೈನ್ ಮೂಲಕ ದಾಖಲಿಸಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋ ಚಿತ್ರಣವನ್ನು ನಿಮಗೆ ನೀಡಲಾಗುತ್ತಿದೆ. ಅಭ್ಯರ್ಥಿಗಳು ಮೊದಲಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ kea.kr.nac.in ಅನ್ನು ಲಾಗಿನ್ ಮಾಡಿ ವೆಬ್ಸೈಟಿನಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ತೋರಿಸಿರ್ತಾರೆ. ಆಪ್ಷನ್ ಎಂಟ್ರಿ ಲಿಂಕನ್ನು ಆಯ್ಕೆ ಮಾಡಿಕೊಂಡಲ್ಲಿ ನಿಮಗೆ ಈ ಸ್ಕ್ರೀನನ್ನು ತೋರಿಸಲಾಗುತ್ತದೆ. ಅಲ್ಲಿ ನೀವು ನೋಡಬಹುದು ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್ 2023 ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೋಸೆಸ್ ಆಪ್ಷನ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ ಈಗ ನೀವು ನೋಡ್ತಾ ಇರ್ತಕ್ಕಂತಹದ್ದು ಮೊದಲನೆಯ ಸ್ಕ್ರೀನು. ಇಲ್ಲಿ ಮೊದಲಿಗೆ ನೀವು ನಿಮ್ಮ CET ನಂಬರನ್ನು ಎಂಟ್ರಿ ಮಾಡಬೇಕು. CET ನಂಬರ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ತೋರಿಸಿರ್ತಕ್ಕಂತಹ ಕ್ಯಾಪ್ಚಾವನ್ನು ದಾಖಲಿಸಬೇಕು. ಕ್ಯಾಪ್ಚಾವನ್ನು ದಾಖಲಿಸಿ ಸಬ್ಮಿಟ್ ಬಟನ್ ಅಂತ ಇದೆ, ಆ ಸಬ್ಮಿಟ್ ಬಟನನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮಗೆ ಈ ಎರಡನೇ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ ವೆಲ್ಕಮ್. ಅದಾದಮೇಲೆ ಅಭ್ಯರ್ಥಿ ಹೆಸರು ಇರುತ್ತೆ. ಅಲ್ಲಿ ಟೆಸ್ಟಿಂಗ್ ಅಂತ ಏನಿದೆ ಇದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅಭ್ಯರ್ಥಿ ಹೆಸರು ಬರುತ್ತೆ. ಅದಾದಮೇಲೆ ಅಭ್ಯರ್ಥಿಯ CET ನಂಬರ್ ಕೂಡ ತೋರಿಸ್ತಾರೆ. ನಂತರ ಅಭ್ಯರ್ಥಿಯು ಯಾವ ವಿಭಾಗಗಳಿಗೆ ಎಷ್ಟು ಡಿಸಿಪ್ಲಿನ್ಗಳಿಗೆ ಅರ್ಹತೆ ಪಡೆದಿದ್ದಾರೆ ಅಷ್ಟು ಡಿಸಿಪ್ಲಿನ್ಗಳ ರ್ಯಾಂಕ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇದಾದ ಮೇಲೆ ನೀವು ಎಡಭಾಗದಲ್ಲಿ ನೋಡಬಹುದು CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಇಮೇಲ್ ID, ಸೀಕ್ರೆಟ್ ಹಿಂಟ್ ಕ್ವಶನ್, ಆನ್ಸರ್ ಫಾರ್ ಸೀಕ್ರೆಟ್ ಕ್ವಶನ್. ಇವೆಲ್ಲವುಗಳನ್ನು ನೀವು ಒಂದಾದ ನಂತರ ಪ್ರತಿಯೊಂದು ಫೀಲ್ಡನ್ನು ನೀವು ಎಂಟ್ರಿ ಮಾಡಬೇಕು. ಮೊದಲಿಗೆ ಅಪ್ಲಿಕೇಶನ್ ನಂಬರ್. ಅಪ್ಲಿಕೇಶನ್ ನಂಬರ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರಿಂಟ್ ಮಾಡಿರ್ತಾರೆ. ನೀವು ಡೌನ್ಲೋಡ್ ಮಾಡಿರ್ತಕ್ಕಂತಹ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ನೀವು ಅರ್ಜಿ ನಮೂನೆಯಲ್ಲಿ ಏನು ತಗೊಂಡಿದ್ದೀರಿ ಅಪ್ಲಿಕೇಶನ್ ನಂಬರನ್ನು, ಆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬಾರ್ದು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸಿರ್ತಕ್ಕಂತಹ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ದಾಖಲಿಸಬೇಕು. ಅದೇ ರೀತಿ ಸೀಕ್ರೆಟ್ ಕೀ ಕೋಡ್. ಸೀಕ್ರೆಟ್ ಕೀ ಕೋಡು ಸಹ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸಿರ್ತಾರೆ, ಪ್ರಿಂಟ್ ಮಾಡಿರ್ತಾರೆ. ಆ ಸೀಕ್ರೆಟ್ ಕೀ ಕೋಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಈ ಅಪ್ಲಿಕೇಶನ್ ನಂಬರ್ ಅಥವಾ ಈ ಸೀಕ್ರೆಟ್ ಕೀ ಕೋಡ್ ಅಥವಾ ಈಗ ನೀವು ಎಂಟ್ರಿ ಮಾಡ್ತಕ್ಕಂಥ ನ್ಯೂ ಪಾಸ್ವರ್ಡ್ ಏನಿದೆ ಇದನ್ನು ಬೇರೆ ಯಾರೊಂದಿಗೂ ಕೂಡ ನೀವು ಅದನ್ನು ಶೇರ್ ಮಾಡಬೇಡಿ. ಯಾರಿಗೂ ಕೂಡ ತಿಳಿಸಬಾರದು, ಬಹಿರಂಗಪಡಿಸಬಾರದು. ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಈ ಪಾಸ್ವರ್ಡ್ ಏನಿದೆ ಇದು ಮುಂದಿನ ಎಲ್ಲ ಸೀಟು ಹಂಚಿಕೆಯ ಪ್ರಕ್ರಿಯೆಗೆ ಅತ್ಯವಶ್ಯಕವಾಗಿರುತ್ತೆ. ಸೊ ಆದ್ದರಿಂದ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಪಾಸ್ವರ್ಡನ್ನು ಬೇರೆ ಯಾರಿಗೂ ನೀವು ಶೇರ್ ಮಾಡಬೇಡಿ. ಇದಾದ ಮೇಲೆ ಆ ಇಮೇಲ್ ID ಅಂತ ಏನಿದೆ ಅಲ್ಲಿ ನಿಮ್ಮ ವ್ಯಾಲಿಡ್ ಇಮೇಲ್ IDಯನ್ನು ಎಂಟ್ರಿ ಮಾಡಿ. ನಂತರ ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ ಇದೆ. ಅಲ್ಲಿ ತೋರಿಸ್ತಿರತಕ್ಕಂತಹ ಸೀಕ್ರೆಟ್ ಕ್ವಶನ್ಗಳಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಆ ಸೀಕ್ರೆಟ್ ಕೀ ಕ್ವಶನನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸೂಕ್ತವಾದ ಉತ್ತರ ಆನ್ಸರನ್ನು ಕೂಡ ಅಲ್ಲಿ ಟೈಪ್ ಮಾಡಿ. ನೀವು ಏನು ಆನ್ಸರನ್ನು ಕೊಡ್ತೀರಿ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ನಂತರ ಲಾಗಿನ್ ಅಂತ ಇದೆ, ಆ ಲಾಗಿನನ್ನು ನೀವು ಪ್ರೆಸ್ ಮಾಡಬೇಕು. ಸೊ ಲಾಗಿನ್ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಮುಂದಿನ ಸ್ಕ್ರೀನ್ನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಸ್ಕ್ರೀನು,
ಅಲಾಟ್ಮೆಂಟ್ ಅಂತ ಮಧ್ಯಭಾಗದಲ್ಲಿ ಕೊನೆಯದಾಗಿ ನಿಮಗೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈಗ ಮೊದಲನೇಗೆ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್, ಆಪ್ಷನ್ ವರ್ಕ್ಶೀಟ್, ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್, ಪ್ರಿಂಟ್ ಆಪ್ಷನ್ ರಿಪೋರ್ಟ್, ಶಾರ್ಟ್, ಡೀಟೇಲ್ಡ್ ಅಂತ ಇಷ್ಟು ನಿಮಗೆ ಸಬ್ ಟ್ಯಾಬ್ಸನ್ನು ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಮೊದಲಿಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡಿಕೊಂಡ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಕ್ರೀನ್, ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್, ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್ ಅಂತ ತೋರಿಸಲಾಗುತ್ತೆ. ಆಪ್ಷನ್ ಎಂಟ್ರಿ ಸ್ಕ್ರೀನಲ್ಲಿ ಅಭ್ಯರ್ಥಿ ಎಷ್ಟು ವಿಭಾಗಗಳಿಗೆ ಅರ್ಹತೆ ಪಡೆದಿದ್ದಾರೆ ಅಷ್ಟು ವಿಭಾಗಗಳ ಟ್ಯಾಬ್ಸನ್ನು ಅಲ್ಲಿ ಕೊಡ್ತಾರೆ. ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ, ನ್ಯಾಚುರೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಈ ಥರ ನಿಮಗೆ ಈ ಕೋರ್ಸುಗಳಲ್ಲಿ ಯಾವ ಕೋರ್ಸುಗಳು ಬೇಕು, ಮೊದಲನೆಯದಾಗಿ ನಿಮ್ಮ ಆದ್ಯತೆ ಏನು ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ 2-3 ವಿಭಾಗಗಳಲ್ಲಿ ನೀವು ರ್ಯಾಂಕ್ ಪಡೆದಿದ್ದರೆ ಮೆಡಿಕಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಥವಾ ವೆಟರ್ನರಿ ಸೈನ್ಸ್, ಇದರಲ್ಲಿ ನಿಮಗೆ ಮೊದಲು ಯಾವುದು ಬೇಕು, ಮೊದಲು ಮೆಡಿಕಲ್ ಬೇಕಾ, ಮೆಡಿಕಲನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಇಂಜಿನಿಯರಿಂಗನ್ನು ಆಯ್ಕೆ ಮಾಡ್ಕೋಬಹುದು. ಅಥವಾ ಆರ್ಕಿಟೆಕ್ಚರ್ ಬೇಕಾ, ಆರ್ಕಿಟೆಕ್ಚರನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ವೆಟರ್ನರಿ ಸೈನ್ಸ್ ನಿಮಗೆ ಬೇಕಾ, ವೆಟರ್ನರಿ ಸೈನ್ಸನ್ನು ನೀವು ಆಯ್ಕೆ ಮಾಡಬಹುದು. ಸೊ ಈ ಅಭ್ಯರ್ಥಿ ಫಸ್ಟು ಮೆಡಿಕಲನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಸರ್ಕಾರದಿಂದ ಎಷ್ಟು ಕಾಲೇಜುಗಳು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇರುತ್ತೆ ಅಷ್ಟು ಕಾಲೇಜುಗಳು ಕೂಡ ಅಲ್ಲಿ ನಿಮಗೆ ತೋರಿಸ್ತಾರೆ. ನಿಮಗೆ ಯಾವ ಕಾಲೇಜು ಬೇಕು ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂತಂದರೆ ಈಗ ಫಸ್ಟು ಗೌರ್ಮೆಂಟ್ ಬೇಕಾ, ಮೆಡಿಕಲಲ್ಲಿ ಪ್ರೈವೇಟ್ ಬೇಕಾ, ಅಥವಾ NRI ಬೇಕಾ, ಅಥವಾ ಅದರ್ಸ್ ಬೇಕಾ ಅನ್ನೋದನ್ನು ನೀವು ಫಸ್ಟು ತಿಳ್ಕೋಬೇಕು. ಖಾಸಗಿ ಕಾಲೇಜುಗಳಲ್ಲಿ ಏನಾಗುತ್ತೆ, ನಿಮಗೆ 4 ಥರವಾದ ಸೀಟುಗಳಿರುತ್ತೆ. MBBS ಗೌರ್ನಮೆಂಟ್, MBBS ಪ್ರೈವೇಟ್, MBBS NRI, MBBS ಅದರ್ಸ್ ಅಂತ. ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾದ ಶುಲ್ಕ ಇರುತ್ತೆ. ಶಕ್ತ್ಯಾನುಸಾರ ನಿಮಗೆ ಯಾವ ಶುಲ್ಕದ ಸೀಟು ಬೇಕು ಅನ್ನೋದನ್ನು ನೀವು ನೋಡಬಹುದು, ಅಂದರೆ ಆಯ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ನಿಮಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೀಟು ಬೇಕು ಅಂತಂದರೆ, ಉದಾಹರಣೆ ನಿಮಗೆ ಮೊದಲ ಆದ್ಯತೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಿದ್ದರೆ ಆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ನೀವು 1 ಅಂತ ನೀವು ಟೈಪ್ ಮಾಡಬೇಕು. ನಂತರ ಮೈಸೂರು ಮೆಡಿಕಲ್ ಕಾಲೇಜ್ ಬೇಕು ಅಂದರೆ ಆ ಮೈಸೂರು ಮೆಡಿಕಲ್ ಕಾಲೇಜಿನ ಬಾಕ್ಸ್ನಲ್ಲಿ 2 ಅಂತ ಟೈಪ್ ಮಾಡಿ. ನಂತರ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅದು 3ನೇದ ಆಯ್ಕೆ ಆಗಿದ್ದರೆ ನೀವು 3 ಅಂತ ಮಾಡ್ಬೋದು. ಅಥವಾ ನಿಮಗೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ ಇದು 3 ಬೇಕು ಅಂದರೆ ನೀವು ಅಲ್ಲಿ 3 ಅಂತ ಟೈಪ್ ಮಾಡ್ಬೋದು. ಆವಾಗ ನೀವು ಮಂಡ್ಯ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ರ ಹೋಗಿ ನೀವು ನೆಕ್ಸ್ಟ್ ನಂಬರ್ 4 ಅಂತ ನೀವು ಟೈಪ್ ಮಾಡ್ಬೋದು. ಹೀಗೆ ನಿಮಗೆ ಯಾವ ಕಾಲೇಜುಗಳು ಬೇಕು, ಯಾವ ಆದ್ಯತೆಯಲ್ಲಿ ಬೇಕು, ನೀವು ಅಲ್ಲಿ ಪ್ರಿಯಾರಿಟಿ ನಂಬರನ್ನು ಆ ಕಾಲೇಜಿನ ಮುಂದೆ ಇರತಕ್ಕಂಥ ಬಾಕ್ಸಲ್ಲಿ ನಮೂದಿಸ್ತಾ ಹೋಗಬೇಕು. ಯಾವ ಕ್ರಮಾಂಕದಲ್ಲಿ ಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಆ ಕ್ರಮಾಂಕದಲ್ಲಿ ಆ ನಂಬರ್ಗಳನ್ನ ಕೊಡ್ತಾ ಹೋಗಿ. ಈಗ ನೀವು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಬಂದಾಗ ನಿಮಗೆ ಈಗಾಗಲೇ ಹೇಳಿದಂತೆ ಅಲ್ಲಿ 4 ಥರ ಸೀಟ್ ಇದೆ. ಈಗ ನಿಮಗೆ ಗೌರ್ಮೆಂಟ್ ಸೀಟ್ ಮಾತ್ರ ಬೇಕು ಅಂದರೆ ಗೌರ್ಮೆಂಟ್ ಸೀಟಿಗೆ ನಮೂದಿಸಿ. ನೆಕ್ಸ್ಟ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಗೌರ್ಮೆಂಟ್ ನಮೂದಿಸಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಕಾಣುತ್ತೆ, ಅಲ್ಲೂ ಕೂಡ ನೀವು ಗೌರ್ಮೆಂಟ್ ಬೇಕು ಅಂದರೆ ಗೌರ್ಮೆಂಟನ್ನು ನಮೂದಿಸಬಹುದು. ಹೀಗೆ ಒಟ್ಟು 60 ಕಾಲೇಜ್ ಇದೆ ಅಂತಂದರೆ ನೀವು 60 ಆಪ್ಷನ್ಸ್ಗಳನ್ನೂ ಕೂಡ ದಾಖಲಿಸಬಹುದು. ನಂತರ ನಿಮಗೆ ಪ್ರೈವೇಟ್ ಸೀಟುಗಳು ಬೇಕು ಅಂದರೆ ಆ ಪ್ರೈವೇಟ್ ಸೀಟುಗಳು ಏನಿದೆ ಆ ಫೀ ಸ್ಟ್ರಕ್ಚರನ್ನು ನೋಡಿ ನೀವು ನಿಮ್ಮ ಇಚ್ಛೆ ಆಯ್ಕೆಯನ್ನು ಅಲ್ಲಿ ದಾಖಲಿಸಿ. ಇದಾದ ನಂತರ ನೀವೇನು ಮಾಡಿ, ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅಂತ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ನಂತರ ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನೀವು ಯಾವ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟು ಕಾಲೇಜುಗಳು ಆದ್ಯತಾ ಕ್ರಮದಲ್ಲಿ ಅದು ತೋರಿಸುತ್ತೆ. ಇಷ್ಟು ಕಾಲೇಜುಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ನೀವು ಅಲ್ಲಿ ನೋಡಬಹುದು. ಸೊ ಇದಾದ ನಂತರ ನಿಮಗೆ ಇಂಜಿನಿಯರಿಂಗ್ ಬೇಕು ಅಂದರೆ ಇಂಜಿನಿಯರಿಂಗ್ ಟ್ಯಾಬ್ ಸೆಲೆಕ್ಟ್ ಮಾಡಿ. ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಕೋರ್ಸ್ ಸೆಲೆಕ್ಷನನ್ನು ಮಾಡ್ಕೋಬೇಕು. ನೀವು
ಮೊದಲಿಗೆ ನೀವು ಕೋರ್ಸ್ ಬೇಕು, ನಿಮಗೆ ಯಾವ ಕೋರ್ಸ್ ಬೇಕು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಬೇಕಾ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ಥರ ನಿಮಗೆ ಯಾವುದು ಬೇಕು ಅನ್ನೋದನ್ನು ಕೋರ್ಸನ್ನು ಸೆಲೆಕ್ಟ್ ಮಾಡಿ. ಈಗ ಉದಾಹರಣೆಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗನ್ನು ನೀವು ಆಯ್ಕೆ ಮಾಡಬಹುದು. ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿದ ನಂತರ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಎಷ್ಟು ಕಾಲೇಜುಗಳಲ್ಲಿ ಸೀಟು ಇದೆ ಅನ್ನೋದು ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ಕಾಲೇಜುಗಳಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದ್ದರೆ ನೀವು ನಂತರದ ಪ್ರಿಯಾರಿಟಿ ನಂಬರ್ಗಳ ಆದ್ಯತಾ ಕ್ರಮ ಸಂಖ್ಯೆನ ನೀವು ನಮೂದಿಸುತ್ತಾ ಹೋಗಿ. ಯಾವ ಕಾಲೇಜಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಸೇವ್ ಅಂಡ್ ಸಬ್ಮಿಟ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಅಲ್ಲಿ ಮಧ್ಯದ ಸ್ಕ್ರೀನ್ನಲ್ಲಿ ನಿಮಗೆ ಅದು ನೀವೇನು ಆಯ್ಕೆ ಮಾಡಿದ್ದೀರಿ ಅದು ನಿಮಗೆ ಕಾಣುತ್ತೆ. ನಂತರ ನೀವು ಕೋರ್ಸ್ ಬದಲಾವಣೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಮತ್ತೆ ಮಾಡಿಕೊಂಡು ನಿಮಗೆ ಬೇರೆ ಯಾವ ಕೋರ್ಸ್ ಬೇಕು ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಸಬ್ಮಿಟ್ ತಗೊಳ್ಳಿ. ನಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಯಾವ ಕಾಲೇಜುಗಳಲ್ಲಿ ಬೇಕು ಅನ್ನೋದನ್ನು ನೀವು ಆ ಕಾಲೇಜಿನ ಮುಂಭಾಗದಲ್ಲಿ ಇರತಕ್ಕಂಥ ಬಾಕ್ಸಲ್ಲಿ ನಮೂದಿಸುತ್ತಾ ಹೋಗಬೇಕು. ಸುಮಾರು ಒಂದು 200 ಕಾಲೇಜ್ ಇದೆ ಅಂತಂದರೆ ನಿಮಗೆ 200 ಕಾಲೇಜುಗಳಲ್ಲೂ ಕೂಡ ಆಸಕ್ತಿ ಇದ್ದರೆ ನೀವು 200 ಕಾಲೇಜುಗಳಲ್ಲೂ ಕೂಡ ನೀವು ಆಪ್ಷನ್ಸನ್ನು ದಾಖಲಿಸಬಹುದು. ದಾಖಲಿಸಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿ ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನೀವು ಎಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದೀರಿ ಅಷ್ಟು ಆಪ್ಷನ್ಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನೀವೇನು ಮಾಡ್ಬೋದು, ನೀವು ವೆಟರ್ನರಿ ಸೈನ್ಸ್ ಬೇಕು ಅಂದರೆ ವೆಟರ್ನರಿ ಸೈನ್ಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಪ್ರಿಯಾರಿಟಿ ನಂಬರನ್ನು ನಮೂದಿಸುತ್ತಾ ಹೋಗಬಹುದು. ನಂತರ ಸೇವ್ ಅಂಡ್ ಸಬ್ಮಿಟ್ ಮಾಡಿ ನಿಮಗೆ ವೆಟರ್ನರಿ ಸೈನ್ಸ್ ಕೂಡ ಅಲ್ಲಿ ಬಂದು ಸೇರಿಕೊಂಡಿರುತ್ತೆ. ಆದ್ಯತಾ ಕ್ರಮದ ಪ್ರಕಾರ ನಿಮಗೆ ಅಲ್ಲಿ ಕಾಣುತ್ತೆ. ಇಲ್ಲಿ ಕಾಣ್ತಾ ಇರತಕ್ಕಂತಹ ಕಾಲೇಜುಗಳ ಬಗ್ಗೆ ನೀವು ಬದಲಾವಣೆ ಮಾಡ್ಕೋಬೇಕು ಅಂದರೆ ನಿಮಗೆ ಯಾವುದು ಬೇಡ ಅಂದರೆ ಆ ಕಾಲೇಜುಗಳನ್ನ ತೆಗಿಬೋದು, ಅಥವಾ ಪ್ರಿಯಾರಿಟಿ ನಂಬರ್ ಅಂತ ಏನು ಹೇಳ್ತಾರೆ ಆದ್ಯತಾ ಕ್ರಮ ಸಂಖ್ಯೆಯನ್ನು ನೀವು ಬದಲಾಯಿಸ್ಕೋಬಹುದು. ಈಗ 30 ಇರೋದು 31 ಆಗಿದೆ, 31 ಇರೋದು 30 ಆಗಿರುತ್ತೆ. ಅಪ್ಡೇಟ್ ಅಂತ ಕೊಟ್ಟರೆ ಅದು ನಿಮಗೆ ಅಪ್ಡೇಟ್ ಆಗಿ ಆ ಕ್ರಮಾಂಕದಲ್ಲಿ ಕೂತ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ನಿಮಗೆ 38ನೇದು ಬೇಡ ಅಂದರೆ ನೀವೇನು ಮಾಡಬೇಕು, 0 ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಸೊ ನೀವು 0 ಪ್ರೆಸ್ ಮಾಡಿ ಅಪ್ಡೇಟ್ ಕೊಟ್ಟ ತಕ್ಷಣ ಅದು ಆ ಮಧ್ಯಭಾಗದ ಸ್ಕ್ರೀನಿಂದ ಡಿಲೀಟ್ ಆಗುತ್ತೆ, ನಿಮ್ಮ ಆಯ್ಕೆಯಲ್ಲಿ ಅದು ಇರೋದಿಲ್ಲ. ಸೊ ಇನ್ನೂ ಒಂದು ಆಪ್ಷನ್ಸನ್ನು ನೀವು ತೆಗಿಬೇಕು ಅಂದರೆ ಫಾರ್ ಎಕ್ಸಾಂಪಲ್ 38ನೇ ನೀವು ತೆಗೆದಿದ್ದೀರಾ ಅಂದರೆ ಅದನ್ನು 0 ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಸೊ ಈ ರೀತಿ ನೀವು ಬದಲಾವಣೆಯನ್ನು ಕೂಡ ನೀವು ಮಾಡ್ಕೋಬಹುದು. ನಿಮಗೆ ಕೊನೆಯ ಸ್ಕ್ರೀನ್ನಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಕಾಣುತ್ತೆ. ನೀವು ಯಾವ ಕಾಲೇಜುಗಳು ಹಾಕಿದ್ದೀರಿ ಅದರದ್ದು ಕೋರ್ಸು ಮತ್ತು ಫೀ ಸ್ಟ್ರಕ್ಚರ್ ಅದು ಕೂಡ ನಿಮಗೆ ಅಲ್ಲಿ ಬರುತ್ತೆ. ಸೊ ನೀವು ಅಲ್ಲಿ ಶಾರ್ಟಾಗಿ ಪ್ರಿಂಟೌಟನ್ನು ತಗೊಳ್ಳಿ, ಡೀಟೇಲ್ಡಾಗೂ ಕೂಡ ನೀವು ಪ್ರಿಂಟೌಟನ್ನು ತಗೋಬಹುದು. ಪ್ರಿಂಟೌಟನ್ನು ತಗೊಂಡು ಪರಿಶೀಲಿಸಿ ಮತ್ತೆ ನೀವೇನಾರ ಬದಲಾವಣೆ ಮಾಡಬೇಕು ಅಂತಂದರೆ ಮತ್ತೆ ನೀವು ಈ ಸ್ಕ್ರೀನಿಗೆ ಬಂದು ನಿಮಗೆ ಯಾವ ರೀತಿ ಬದಲಾವಣೆ ಬೇಕು ಅಥವಾ ಯಾವುದಾದ್ರೂ ಹೊಸದಾಗಿ ಆ್ಯಡ್ ಮಾಡಬೇಕಾ, ಮೆಡಿಕಲಲ್ಲಿ ಯಾವುದಾದ್ರೂ ಬಿಟ್ಟೋಗಿದೆಯಾ, ಮೆಡಿಕಲಲ್ಲಿ ನೀವು ಆ್ಯಡ್ ಮಾಡಬೇಕಂದ್ರೆ ಮೆಡಿಕಲನ್ನು ಬಿಟ್ಟೋಗಿರ್ತಕ್ಕಂಥದ್ದನ್ನು ನೀವು ಆ್ಯಡ್ ಮಾಡಬಹುದು, ಅಥವಾ ಡೆಂಟಲ್ ಸೇರಿಸಿಲ್ಲ ಅಂದರೆ ಡೆಂಟಲನ್ನು ನೀವು ಸೇರಿಸ್ಕೋಬಹುದು. ಅದೇ ರೀತಿ ನಿಮಗೆ ಯಾವ ಕೋರ್ಸ್ಗೆ ಆಯ್ಕೆ ಇರುತ್ತೆ, ಇಚ್ಛೆ ಇರುತ್ತೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಡಿಸಿಪ್ಲಿನನ್ನು ಆಯ್ಕೆ ಮಾಡಿ ನೀವು ಆಪ್ಷನ್ಸನ್ನು ನಮೂದಿಸುತ್ತಾ ಹೋಗಬಹುದು. ಪ್ರತಿ ಸಲ ನೀವು ನಮೂದಿಸಿದ ನಂತರ ಸೇವ್ ಅಂಡ್ ಸಬ್ಮಿಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನು ಸೇವ್ ಅಂಡ್ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿರ್ತೀರಿ ಅದು ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನಿಮಗೆ ಕಾಣುತ್ತೆ. ಮತ್ತೊಮ್ಮೆ ನಿಮಗೆ ಅಲ್ಲಿ ಪ್ರಿಂಟ್ ಆಪ್ಷನ್ಸ್ ಕೂಡ ಇರುತ್ತೆ. ಮತ್ತೆ ನೀವು ಪ್ರಿಂಟ್ ತಗೊಳ್ಳಿ, ಬದಲಾವಣೆ ಬೇಕು ಅಂದರೆ ಇದೇ ಕ್ರಮವನ್ನು ಅನುಸರಿಸಿ ನೀವು ಬದಲಾವಣೆಯನ್ನು ಮಾಡ್ಕೋಬಹುದು. ನೀವು ಈ ಆಪ್ಷನ್ಸನ್ನು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜು ಬೇಕು, ಯಾವ ಕೋರ್ಸ್ ಬೇಕು, ಯಾವ ಕ್ರಮಾಂಕದಲ್ಲಿ ಬೇಕು, ನಿಮಗೆ ಮೊದಲು ಮೆಡಿಕಲ್ ಬೇಕಾ ಅಥವಾ ಮೊದಲು ಇಂಜಿನಿಯರಿಂಗ್ ಬೇಕಾ ಅನ್ನೋದನ್ನು ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಒಂದು
ಪಟ್ಟಿ ಮಾಡ್ಕೊಳ್ಳಿ ಕಾಲೇಜಸ್, ನಿಮಗೆ ಯಾವ ಕಾಲೇಜುಗಳು ಬೇಕು ಅಂತ. ನಿಮಗೆ ಈ ಪಕ್ಕದ ರೈಟ್ ಸ್ಕ್ರೀನಲ್ಲಿ ಕಾಲೇಜುಗಳ ಲಿಸ್ಟು ಕೂಡ ಇದೆ. ಮೆಡಿಕಲ್ ಕಾಲೇಜಸ್, ಡೆಂಟಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫುಡ್ ಸೈನ್ಸ್, ಫಾರ್ಮಸಿ, ಈ ಥರ ನರ್ಸಿಂಗ್, ಪ್ರತಿಯೊಂದು ಕಾಲೇಜುಗಳು ಕೂಡ ಅಲ್ಲಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಕೋರ್ಸ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕು, ಯಾವ ಕಾಲೇಜಲ್ಲಿ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಆಯ್ಕೆ ಮಾಡಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಮಾಡಿ, ನಂತರ ನೀವು ಅಪ್ಡೇಟ್ ಮಾಡಿ, ನಂತರ ಪ್ರಿಂಟ್ ತಗೊಳ್ಳಿ, ಪರಿಶೀಲಿಸಿ, ನಿಮಗೇನಾದರೂ ಹೊಸದಾಗಿ ಸೇರಿಸಬೇಕಾ ಅಥವಾ ಸೇರಿಸಿರೋದನ್ನು ನೀವು ಬದಲಾವಣೆ ಮಾಡಬೇಕಾ ಅಥವಾ ಯಾವುದಾದ್ರೂ ಕಾಲೇಜ್ ಬೇಡವಾ, ನೀವು ಅದನ್ನು ಡಿಲೀಟ್ ಮಾಡಬೇಕಾ ಅಂದರೆ ಈ ಮಧ್ಯಭಾಗದ ಸ್ಕ್ರೀನಲ್ಲಿ ಬಂದು ನೀವು ಡಿಲೀಟ್ ಮಾಡಬಹುದು. ಪ್ರಿಯಾರಿಟಿ ನಂಬರನ್ನು ಬದಲಾವಣೆ ಮಾಡಬಹುದು. ಅಥವಾ ಹೊಸದಾಗಿ ಸೇರಿಸಬೇಕು ಅಂತಂದರೆ ಈ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ಏನಿದೆ, ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಕಾಲೇಜನ್ನು ನೀವು ಅಲ್ಲಿ ಆಯ್ಕೆ ಮಾಡಿ ಸೇವ್ ಅಂಡ್ ಸಬ್ಮಿಟನ್ನು ನೀವು ತಗೋಬೇಕು. ಸೊ ಈ ರೀತಿ ಮಾಡೋದಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಇಲ್ಲಿ ಏನು ಮಾಡಿ, ನೀವು ಆಪ್ಷನ್ಸ್ ಎಂಟ್ರಿ ಮುಗಿದ ನಂತರ ನೀವು ಇಲ್ಲಿ ಲಾಗೌಟ್ ಬಟನ್ ಅಂತ ಇರುತ್ತೆ, ಆ ಲಾಗೌಟ್ ಬಟನನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಲಾಗೌಟ್ ಆಗಬೇಕು. ಅಲ್ಲಿ ಮೇಲೆ ತೋರಿಸ್ತಿರತಕ್ಕಂತಹ ಇಂಟು ಮಾರ್ಕ್ ಅಥವಾ ಎಕ್ಸ್ ಮಾರ್ಕಿಂದ ನೀವು ಸ್ಕ್ರೀನನ್ನು ಕ್ಲೋಸ್ ಮಾಡಬೇಡಿ. ಅಲ್ಲಿ ಬ್ಯಾಕ್ ಟು ಹೋಮ್ ಅಂತ ಇದೆ. ಬ್ಯಾಕ್ ಟು ಹೋಮ್ ಅಂತ ಬಂದಾಗ ನಿಮಗೆ ಈಗಾಗಲೇ ಮೊದಲು ತೋರಿಸಿರ್ತಕ್ಕಂಥ ಸ್ಕ್ರೀನಲ್ಲಿ ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡಬಹುದು, ನೀವು ಚೇಂಜ್ ಪಾಸ್ವರ್ಡ್ ಇದೆ, ನೀವು ಚೇಂಜ್ ಪಾಸ್ವರ್ಡ್ ಕೂಡ ಮಾಡ್ಕೊಳ್ಳಿ. ಲಾಗಿನ್ ಹಿಸ್ಟ್ರಿ ಇರುತ್ತೆ, ನೀವು ಎಷ್ಟು ಸಲ ಲಾಗಿನ್ ಆಗಿದ್ದೀರಿ ಅದು ಕೂಡ ನೋಡಬಹುದು. ಮೊಬೈಲ್ ನಂಬರ್ ಅಂತ ಇದೆ, ಚೇಂಜ್ ಅಂತ ಇದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಮತ್ತು ಇಮೇಲ್ ಐ ಡಿಯನ್ನು ನಮೂದಿಸಬೇಕು. ಸರಿಯಾದ ಮೊಬೈಲ್ ಸಂಖ್ಯೆ ಮತ್ತು ಸರಿಯಾದ ಇಮೇಲ್ ಐ ಡಿಯನ್ನು ನಮೂದಿಸಿ. ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಎರಡೂ ಡಿಸಿಪ್ಲಿನ್ಗಳಲ್ಲಿ ಅರ್ಹತೆ ಪಡೆದಿದ್ದರೆ ಹಾಗೂ ಆ ವಿದ್ಯಾರ್ಥಿಯ ಮೊದಲ ಅಪೇಕ್ಷೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ತಗೋಬೇಕು, ನಾನು ಮೆಡಿಕಲ್ ಸೀಟ್ಗೆ ಫಸ್ಟು ಆಪ್ಷನ್ಸ್ಗಳನ್ನು ನೀಡಬೇಕು ಅನ್ನೋದು ಆ ವಿದ್ಯಾರ್ಥಿ ಅಪೇಕ್ಷೆ ಪಟ್ಟಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ವೈದ್ಯಕೀಯ ಕೋರ್ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಚ್ಛೆಗಳನ್ನು, ಆಪ್ಷನ್ಸ್ಗಳನ್ನು ನೀಡಬೇಕು. ಈ ಇಚ್ಛೆ ಆಪ್ಷನ್ಸ್ಗಳನ್ನು ನೀಡಬೇಕಾದ್ರೆ ಕಾಲೇಜುಗಳಲ್ಲಿ ನಿಗದಿಪಡಿಸಿರತಕ್ಕಂತಹ ಶುಲ್ಕವನ್ನು ಗಮನಿಸಿ, ಕಡ್ಡಾಯವಾಗಿ ಗಮನಿಸಬೇಕು. ನಿಮ್ಮ ಶಕ್ತ್ಯಾನುಸಾರ ನೀವು ಶುಲ್ಕದ ವಿವರಗಳನ್ನು ತಿಳಿದುಕೊಂಡು ನೀವು ಆಪ್ಷನ್ಸ್ಗಳನ್ನು ನಮೂದಿಸಬೇಕು. ಯಾವ ಆಯ್ಕೆಗಳನ್ನು ನಮೂದಿಸಬೇಕು ಎನ್ನುವುದು ಕುರಿತು ನೀವು ಮನೆಯಲ್ಲಿ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿಕೋಬೇಕು. ತಮ್ಮ ಪೋಷಕರ ಹತ್ರ ಸಮಾಲೋಚನೆ ಮಾಡಬೇಕು. ನಿಮಗೆ ಯಾವ್ಯಾವ ಆಪ್ಷನ್ಸ್ ಬೇಕು ಅನ್ನೋದನ್ನು ಮೊದಲು ಒಂದು ಬಿಳಿ ಹಾಳೆಯಲ್ಲಿ ಬರ್ಕೋಬೇಕು, ಪಟ್ಟಿ ಮಾಡ್ಕೋಬೇಕು. ನಂತರ ನೀವು ಆಪ್ಷನ್ಸ್ಗಳನ್ನು ದಾಖಲಿಸಬೇಕು. ಈಗ ಇಲ್ಲಿ ಗಮನಿಸ್ಬೋದು ನೀವು, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಎರಡೂ ವಿಭಾಗದಲ್ಲಿ ರ್ಯಾಂಕ್ ಪಡೆದಿರತಕ್ಕಂಥ ಅಭ್ಯರ್ಥಿ ಮೊದಲಿಗೆ ಮೆಡಿಕಲ್ ಸೀಟುಗಳನ್ನು, ಆಪ್ಷನ್ಸ್ಗಳನ್ನು ದಾಖಲಿಸಿದ್ದಾರೆ. MBBS ಗೌರ್ಮೆಂಟ್ ಈ ಥರ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಹಾಗೆ MBBS ಗೌರ್ಮೆಂಟ್ ಅನ್ನೋದ್ರ ಪಕ್ಕದಲ್ಲಿ ಫೀ ಸ್ಟ್ರಕ್ಚರ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ ಫೀ ಸ್ಟ್ರಕ್ಚರನ್ನು ನೀವು ಗಮನಿಸಬೇಕು. ಇಲ್ಲಿ MBBS ಪ್ರೈವೇಟ್ ಅಂತ ಇದೆ, ಇದರದ್ದು ಶುಲ್ಕ ವಿನ್ಯಾಸ ಬೇರೆ ಇದೆ, ನೀವು ಇದನ್ನು ಕೂಡ ಗಮನಿಸಬೇಕು. ಸೊ ಹೀಗೆ ಪ್ರತಿಯೊಂದು ಕಾಲೇಜಿನಲ್ಲಿ ಇರ್ತಕ್ಕಂಥ MBBS ಪ್ರೈವೇಟ್ ಅದರದ ಶುಲ್ಕ ಏನಿದೆ ನೀವು ಇದನ್ನು ಗಮನಿಸಿ. ಇಲ್ಲಿ ತೋರಿಸ್ತಿರ್ತಕ್ಕಂಥ ಆಪ್ಷನ್ಸ್ ಏನಿದೆ ಇದು ಬರೀ ಸ್ಯಾಂಪಲ್ ಅಷ್ಟೇ, ನೀವು ಇದನ್ನೇ ಯೂಸ್ ಮಾಡಬಾರ್ದು. ಇಟ್ ಈಸ್ ಓನ್ಲಿ ಎ ಸ್ಯಾಂಪಲ್, ಇದನ್ನು ಫಾಲೋ ಮಾಡಬಾರ್ದು. ಸೊ ಇದಾದ ಮೇಲೆ ಅಭ್ಯರ್ಥಿ ಏನು ಮಾಡಿದ್ದಾರೆ, ಮೆಡಿಕಲ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಅವರು ಇಂಜಿನಿಯರಿಂಗ್ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ.
SKSJT ಕಂಪ್ಯೂಟರ್ ಸೈನ್ಸ್. ಸೊ ಈ ರೀತಿ ಆಪ್ಷನ್ಸ್ಗಳನ್ನು ಅವರು ವೈದ್ಯಕೀಯ ನಂತರ ಕೊಟ್ಟಿದ್ದಾರೆ. ಸೊ ಇದು ಒಂದು ತರಹದ ಆಪ್ಷನ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಮೆಥಡ್. ನೀವು ಇದೇ ಕ್ರಮದಲ್ಲಿ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು ಅಲ್ಲ. ಯಾವ ಮೆಡಿಕಲ್ ಆದ ಮೇಲೆ ನೀವು ಇಂಜಿನಿಯರಿಂಗನ್ನು ಕೂಡ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ಎಂಬುದಕ್ಕೆ ನಿಮಗೆ ಈ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದೇ ರೀತಿ ಒಬ್ಬ ವಿದ್ಯಾರ್ಥಿ ಕೇವಲ ವೈದ್ಯಕೀಯ ಕೋರ್ಸಿಗೆ ಮಾತ್ರ ಆಸಕ್ತಿ ಇದ್ದರೆ ಅಂತಹ ಅಭ್ಯರ್ಥಿ ವೈದ್ಯಕೀಯ ಕೋರ್ಸುಗಳ ಮೇಲೆ ಮಾತ್ರ ಹೆಚ್ಚಿನ ಗಮನವನ್ನು ನೀಡಬೇಕು. ಅಭ್ಯರ್ಥಿಯು ತನಗೆ ಆಸಕ್ತಿ ಇರತಕ್ಕಂತಹ ವೈದ್ಯಕೀಯ ಕಾಲೇಜುಗಳು ಅವುಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು. ಈ ಉದಾಹರಣೆಯಲ್ಲಿ ವೈದ್ಯಕೀಯ ಕಾಲೇಜುಗಳು ಮಾತ್ರ ನಿಮಗೆ ಕಾಣಕ್ಕೆ ಸಿಗುತ್ತೆ. ವೈದ್ಯಕೀಯ ಕಾಲೇಜುಗಳನ್ನು ಮಾತ್ರ ನೀವು ನೋಡಬಹುದು ಇದರಲ್ಲಿ. ಒಟ್ಟು 60 ವೈದ್ಯಕೀಯ ಕಾಲೇಜ್ ಇದೆ ಅಂತ ಅಂದುಕೊಂಡ್ರೆ ನಿಮಗೆ ಒಟ್ಟು 60 ಆಪ್ಷನ್ಸ್ಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಹಾಗೆ ಆ ಪ್ರತಿ ಕಾಲೇಜಿನಲ್ಲಿ ಏನು ಶುಲ್ಕ ಇದೆ ಅದು ಕೂಡ ನಿಮಗೆ ಅಲ್ಲಿ ಕಾಣ್ತಾ ಇದೆ. ಸೊ ಈ ಉದಾಹರಣೆಯಲ್ಲಿ MBBS ಪ್ರೈವೇಟ್ ಶುಲ್ಕದ ಸೀಟುಗಳನ್ನು ಇಲ್ಲಿ ದಾಖಲಿಸಿರುವುದಿಲ್ಲ. ಅಭ್ಯರ್ಥಿಯ ಶಕ್ತಿಯಾನುಸಾರ ಇಚ್ಛೆ ಅಥವಾ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು. ಈಗ ನಿಮಗೆ ಇನ್ನೊಂದು ಉದಾಹರಣೆಯ ಆಪ್ಷನ್ಸ್ ಎಂಟ್ರಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಈ ಅಭ್ಯರ್ಥಿ ಇಂಜಿನಿಯರಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದು ಕೇವಲ ಇಂಜಿನಿಯರಿಂಗ್ ಸೀಟುಗಳಿಗೆ ಮಾತ್ರ ಆಪ್ಷನ್ಸ್ಗಳನ್ನು ನೀಡಿರುತ್ತಾರೆ. ಸೊ ಅಭ್ಯರ್ಥಿ ಬೇರೆ ಬೇರೆ ವಿಭಾಗಗಳಲ್ಲಿ ರ್ಯಾಂಕ್ ಪಡೆದಿದ್ದರೂ ಸಹ ಆ ಅಭ್ಯರ್ಥಿಗೆ ಇಂಜಿನಿಯರಿಂಗ್ ಮಾತ್ರ ಬೇಕಿದೆ, ಬೇರೆ ಯಾವುದೇ ವಿಭಾಗಗಳಲ್ಲಿ ಆತನಿಗೆ ಆಸಕ್ತಿ ಇರೋದಿಲ್ಲ. ಸೊ ಅಂತಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಅವರಿಗೆ ಬೇಕಾಗಿರತಕ್ಕಂತಹ ಕೋರ್ಸು ಮತ್ತು ಕಾಲೇಜ್ ಇವುಗಳ ಕ್ರಮಾಂಕದಲ್ಲಿ ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಇಲ್ಲಿ ಉದಾಹರಣೆಗೆ ಮಾತ್ರ ನಿಮಗೆ 60 ಆಪ್ಷನ್ಸ್ ಅನ್ನು ತೋರಿಸಿದೆ. ಅಭ್ಯರ್ಥಿಗಳು ತಮಗೆ ಇಷ್ಟ ಇರತಕ್ಕಂತಹ ಕೋರ್ಸುಗಳು ಮತ್ತು ಕಾಲೇಜುಗಳು ಎಷ್ಟು ಅಗತ್ಯ ಇದೆ ಅಷ್ಟೂ ಕೂಡ ಇಲ್ಲಿ ದಾಖಲಿಸಬಹುದು. ಸುಮಾರು ಒಂದು 100 ಕಾಲೇಜ್ ಇದೆ ಅಂದ್ಕೊಂಡ್ರೆ ಆ 100 ಕಾಲೇಜುಗಳಲ್ಲಿ ಆಸಕ್ತಿ ಇರತಕ್ಕಂತಹ ಎಲ್ಲ ಕೋರ್ಸುಗಳಿಗೂ ಸಹ ನೀವು ಪ್ರಿಯಾರಿಟೈಸ್ ಮಾಡಿ ನೀವು ಆಪ್ಷನ್ಸನ್ನು ದಾಖಲಿಸಬಹುದು. ಅಲ್ಲಿ ಲಭ್ಯವಿರುವ ಕೋರ್ಸುಗಳು ಮತ್ತು ಅಲ್ಲಿ ಇರತಕ್ಕಂತಹ ಪ್ರಯೋಗಾಲಯದ ಸೌಲಭ್ಯಗಳು ಹಾಗೂ ಇತರೆ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ಯಾವುದು ಬೇಕು ಆ ಕಾಲೇಜುಗಳನ್ನು ಒಂದು ಪಟ್ಟಿ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೋರ್ಸು ಕೂಡ ಪಟ್ಟಿ ಮಾಡ್ಕೊಳ್ಳಿ. ನಿಮಗೆ ಯಾವ ಕ್ರಮದಲ್ಲಿ ಬೇಕು ಅನ್ನೋದನ್ನು ನೀವು ಅಲ್ಲಿ ಒಂದು ಬಿಳಿ ಹಾಳೆಯಲ್ಲಿ ಬರ್ಕೊಳ್ಳಿ. ನಂತರ ನೀವು ನಿಮ್ಮ ಯೂಸರ್ ಐಡಿಯನ್ನು ಲಾಗಿನ್ ಮಾಡಿ ನೀವು ಆಪ್ಷನ್ಸನ್ನು ದಾಖಲಿಸಿ. ಇಲ್ಲಿ ತೋರಿಸ್ತಾ ಇರತಕ್ಕಂತಹ ಆಪ್ಷನ್ಸ್ ಏನಿದೆ ಇದು ಬರೀ ನಿಮಗೆ ಒಂದು ಮಾದರಿ ಅಷ್ಟೇ, ಸ್ಯಾಂಪಲ್ ಅಷ್ಟೇ, ಉದಾಹರಣೆ. ನೀವು ಇದೇ ಕ್ರಮದಲ್ಲಿ ದಾಖಲಿಸಬಾರದು. ಈ ಒಂದು ಉದಾಹರಣೆಯಲ್ಲಿ ವಿದ್ಯಾರ್ಥಿ ಒಂದಕ್ಕಿಂತ ಹೆಚ್ಚು ಡಿಸಿಪ್ಲಿನ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಅಂದರೆ ವೈದ್ಯಕೀಯ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತು ಕೃಷಿ ವಿಜ್ಞಾನ ಕೋರ್ಸುಗಳಿಗೆ ಎಲ್ಲವನ್ನೂ ಕಂಬೈನ್ಡ್ ಮಾಡಿ ಆಪ್ಷನ್ಸ್ಗಳನ್ನು ದಾಖಲಿಸಿದ್ದಾರೆ. ಅಭ್ಯರ್ಥಿ ಮೊದಲಿಗೆ ವೈದ್ಯಕೀಯ ಸೀಟುಗಳಿಗೆ ಆಪ್ಷನ್ಸನ್ನು ನೀಡಿದ್ದಾರೆ. ನಂತರ ಇಂಜಿನಿಯರಿಂಗ್ ಕೋರ್ಸ್ಗೆ
ಆಪ್ಷನ್ಸನ್ನು ನೀಡಿದ್ದಾರೆ. ನಂತರ ಆರ್ಕಿಟೆಕ್ಚರ್ ಕೋರ್ಸ್ಗೆ ಹಾಕಿದ್ದಾರೆ. ನಂತರ ಮತ್ತೆ ಇಂಜಿನಿಯರಿಂಗ್ ಕೋರ್ಸನ್ನು ನಮೂದಿಸಿದ್ದಾರೆ. ನಂತರ ವೈದ್ಯಕೀಯ ಸೀಟುಗಳಿಗೆ ಮತ್ತೆ ಆಪ್ಷನ್ಸನ್ನು ನೀಡಿದ್ದಾರೆ. ನಂತರ ಕೃಷಿ ವಿಜ್ಞಾನ ಕೋರ್ಸುಗಳಿಗೆ ಆಪ್ಷನ್ಸನ್ನು ನೀಡಿ ವೈದ್ಯಕೀಯ ಸೀಟುಗಳನ್ನು ಮತ್ತೆ ಹಾಕಿದ್ದಾರೆ. ಅಭ್ಯರ್ಥಿ ಎಷ್ಟು ವಿಭಾಗಗಳಲ್ಲಿ ಅರ್ಹತೆ ಪಡೆದಿದ್ದಾರೆ ಅಷ್ಟು ವಿಭಾಗಗಳಿಗೂ ಸಹ ಆದ್ಯತೆಗಳನ್ನು ನಮೂದಿಸಬಹುದು. ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಅಂದರೆ ಕೃಷಿ ವಿಜ್ಞಾನ ಕೋರ್ಸುಗಳು, ಫಾರ್ಮಸಿ, ಬಿ ಫಾರ್ಮಾ, ನರ್ಸಿಂಗ್, ಈ ಥರ ಎಷ್ಟು ವಿಭಾಗಗಳಲ್ಲಿ ಅರ್ಹತೆ ಇದೆ ಅಷ್ಟು ವಿಭಾಗಗಳಲ್ಲಿ ಆಸಕ್ತಿ ಇದ್ದರೆ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು, ಇಚ್ಛೆಗಳನ್ನು ದಾಖಲಿಸಬಹುದು. ಈ ಉದಾಹರಣೆಯಲ್ಲಿ ತೋರಿಸಿರ್ತಕ್ಕಂಥ ಕಾಲೇಜುಗಳು ಕಂಬೈನ್ಡ್ ಆಪ್ಷನ್ಸ್ ಮಾತ್ರ ಅಲ್ಲಿ ತೋರಿಸಿದೆ. ವೈದ್ಯಕೀಯ ವಿಭಾಗದಲ್ಲಿ ಸುಮಾರು 60 ಕಾಲೇಜು ಇದ್ದರೆ ಅಭ್ಯರ್ಥಿ ಆಸಕ್ತಿ ಇದ್ದಲ್ಲಿ 60 ಕಾಲೇಜುಗಳಿಗೂ ನೀಡಬಹುದು. ಅದೇ ರೀತಿ ಇಂಜಿನಿಯರಿಂಗಲ್ಲಿ 100 ಕಾಲೇಜ್ ಇದೆ ಅಂದರೆ 100 ಕಾಲೇಜಲ್ಲಿ ಇರತಕ್ಕಂತಹ ಕೋರ್ಸುಗಳಿಗೆ ಯಾವ ಕೋರ್ಸುಗಳಿಗೆ ಆಸಕ್ತಿ ಇದೆ, ಯಾವ ಕಾಲೇಜುಗಳಿಗೆ ಆಸಕ್ತಿ ಇದೆ ಅಷ್ಟು ಕಾಲೇಜು ಮತ್ತು ಕೋರ್ಸುಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು. ಅಭ್ಯರ್ಥಿ ದಾಖಲಿಸುವ ಆದ್ಯತೆ ಕ್ರಮ ಸಂಖ್ಯೆಗಳಲ್ಲಿ ಇರಬೇಕು. ಅಂದರೆ ತನಗೆ ಇಷ್ಟವಿರುವ ಕೋರ್ಸುಗಳು ಕೋರ್ಸುಗಳು ಮತ್ತು ಕಾಲೇಜುಗಳ ಕ್ರಮಾಂಕದಲ್ಲಿ ಆಪ್ಷನ್ಸನ್ನು ದಾಖಲಿಸಬೇಕು. ಮೊದಲಿನ ಇಚ್ಛೆಗೆ ಆಪ್ಷನ್ಸ್ಗೆ 100% ಆದ್ಯತೆ ಇದೆ ಎಂದು ಪರಿಗಣಿಸಿದರೆ ನಂತರದ ಆದ್ಯತೆಗಳು ಇಳಿಕೆ ಕ್ರಮದಲ್ಲಿ ಅಂದರೆ ಅವರೋಹಣ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು. ಅಭ್ಯರ್ಥಿ ದಾಖಲಿಸುವ ಇಚ್ಛೆ ಮತ್ತು ಆಯ್ಕೆಗಳು ಮೆರಿಟ್ ಆಧಾರದ ಮೇಲೆ ಹಂಚಿಕೆಯಾದಲ್ಲಿ ಅಭ್ಯರ್ಥಿಯು ಕಾಲೇಜಿನಲ್ಲಿ ಪ್ರವೇಶ ಪಡೆಯುತ್ತೇನೆ, ಆದ್ದರಿಂದ ನಾನು ಆಪ್ಷನ್ಸ್ಗಳನ್ನು ನೀಡುತ್ತಿದ್ದೇನೆ, ನನಗೆ ಈ ಕ್ರಮಾಂಕದಲ್ಲಿ ಬೇಕು, ಮೊದಲಿಗೆ ಮೆಡಿಕಲ್ ಬೇಕು ಅಥವಾ ಮೊದಲಿಗೆ ಇಂಜಿನಿಯರಿಂಗ್ ಬೇಕು ಅಥವಾ ಮೊದಲು ನನಗೆ ಕೃಷಿ ವಿಜ್ಞಾನ ಕೋರ್ಸುಗಳಲ್ಲೇ ಆಸಕ್ತಿ ಇದೆ ಅಥವಾ ನಾನು ಮೊದಲು ವೆಟರ್ನರಿ ಕೋರ್ಸುಗಳು ತಗೋತೀನಿ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬೇಕಾಗ್ತದೆ. ಸೀಟುಗಳ ಹಂಚಿಕೆಯನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ನೀಡುವ ಇಚ್ಛೆಗಳು ಅಂತಂದರೆ ಆಪ್ಷನ್ಸನ್ನು ಪರಿಗಣಿಸಿ ಅವರ ಮೆರಿಟ್ ಮತ್ತು ರ್ಯಾಂಕಿಗೆ ಅನುಸಾರವಾಗಿ ಮಾಡಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಬಹಳ ಎಚ್ಚರಿಕೆಯಿಂದ ತಮಗೆ ಬೇಕಾಗಿರತಕ್ಕಂತಹ ಕಾಲೇಜು ಮತ್ತು ಕೋರ್ಸುಗಳು ಯಾವ ಕ್ರಮಾಂಕದಲ್ಲಿ ಬೇಕು ಎನ್ನುವುದನ್ನು ಒಂದು ಪಟ್ಟಿ ಮಾಡಿಕೊಂಡು ನಂತರ ನೀವು ಈ ಆನ್ಲೈನ್ ಪೋರ್ಟಲ್ನಲ್ಲಿ ನೀವು ಆಪ್ಷನ್ಸ್ಗಳನ್ನು ದಾಖಲಿಸುವುದು ಸೂಕ್ತ. ಸಂಪೂರ್ಣವಾಗಿ ಈಗಾಗಲೇ ಹೇಳದಂತೆ ಸೀಟು ಹಂಚಿಕೆ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಮತ್ತು ಆಯ್ಕೆಗಳನ್ನು ಅವಲಂಬಿಸಿರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸೀಟು ದೊರಕಲಿ ಎಂದು ಆಶಿಸುತ್ತಾ ಎಲ್ರಿಗೂ ಧನ್ಯವಾದಗಳು.